ಕನ್ನಡದ ಬೆಳ್ಳಿ ತೆರೆ ಪಾವನವನಿ ಮಾಡೆ ಅಶ್ವಥ್ ಮತ್ತೊಮ್ಮೆ ಹುಟ್ಟಿ ಬಾ. ಅಶ್ವಥ್ ಅವರ ವ್ಯಕ್ತಿತ್ವದ ಅನಾವರಣಕ್ಕಾಗಿ ಇದೊಂದು ಪುಟ್ಟ ಪ್ರಯತ್ನ. ಆರಂಭಿಕ ಸಮಾರಂಭದ ಮಾತುಗಳಲ್ಲೂ ಸಹ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಗಮನಿಸಿದ್ದೇವೆ. KS ಅಶ್ವಥ್ ಅನ್ನುವಂತಹ ಆ ವ್ಯಕ್ತಿತ್ವದ ಒಂದು ಪ್ರಮುಖ ಅಂಶ, ಪ್ರಮುಖ ಅಂಗ ಸ್ವಾಭಿಮಾನ. ಅಶ್ವಥ್ ಅಂದರೆ ಸ್ವಾಭಿಮಾನಿ. ಆ ಸ್ವಾಭಿಮಾನ ಯಾವ ಮಟ್ಟದ್ದು? ಅಶ್ವಥ್ ಅವರು ನಿವೃತ್ತಿಯಾಗಿದ್ದಾರೆ ಸಿನಿರಂಗದಿಂದ. ಸ್ವಲ್ಪ ಅನಾರೋಗ್ಯದ ದಿನಗಳು, ಕಾಲಲ್ಲಿ ಸ್ವಾಧೀನ ಇಲ್ಲ, ಆಯ ತಪ್ಪಿ ನಡೆಯುವಂತಹ ಪರಿಸ್ಥಿತಿ. ಆದರೂ ಸಹ ಅಶ್ವಥ್ ಅವರು ಯಾರ ಸಹಾಯವನ್ನು ಕೇಳ್ತಿರ್ಲಿಲ್ವಂತೆ. ಅತ್ಯಂತ ಜಾಗರೂಕರಾಗಿ ನಡೀತಿದ್ರಂತೆ. ಆದರೆ ಯಾರ ಸಹಾಯವನ್ನೂ ಸಹ ಅವರು ಬೇಡ್ತಿರ್ಲಿಲ್ವಂತೆ. ಇಂಥದೇ ಪರಿಸ್ಥಿತಿಯಲ್ಲಿ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಅಲ್ಲೂ ಸ್ವಲ್ಪ ನಡಿಗೆ ತಾಳ ತಪ್ಪಿದೆ, ಸಹಾಯ ಬೇಕಾಗಿದೆ. ಆಗ ಮಕ್ಕಳ ಸಹಾಯವನ್ನು ಯಾಚಿಸುವಂತಹ ಸಂದರ್ಭ. ಆಗ ಅವರು ಮಕ್ಕಳ ಸಹಾಯವನ್ನು ಯಾಚಿಸಿದ ರೀತಿ ಹೇಗೆ ಅಂದರೆ, ಒಂದು ಪುಟ್ಟ ಮಗು ತಂದೆಯನ್ನು ಒಂದಿಷ್ಟು ಸಹಾಯಕ್ಕಾಗಿ ಯಾಚಿಸುತ್ತಲ್ಲ, ಅಥವಾ ಪ್ರೀತಿಯಿಂದ ಬೇಡತ್ತಲ್ಲ, ನನ್ನನ್ನು ಎತ್ಕೋ, ನನ್ನನ್ನು ಒಂಚೂರು ನಡೆಸು ಅಂತ, ಆ ಬಗೆಯ ಭಾವದಲ್ಲಿ ಬೇಡಿದ್ದಾರಂತೆ. ಇದನ್ನು ಮಕ್ಕಳು ಅತ್ಯಂತ ಪ್ರೀತಿಯಿಂದ ಸದಾ ನೆನಪಿಸ್ಕೊಂಡಿದ್ದಾರೆ. ಇಂಥ ಸ್ವಾಭಿಮಾನಿ KS ಅಶ್ವಥ್ ತಮ್ಮೆಲ್ಲ ಸ್ವಾಭಿಮಾನವನ್ನು ಪಕ್ಕಕ್ಕಿಟ್ಟು, ಬುತ್ತಿ ಕಟ್ಟಿಟ್ಟು, ಒಂದು ಸಹಾಯ ಯಾಚನೆಯ ಪ್ರಸಂಗಕ್ಕೆ ತಮ್ಮನ್ನು ತಾವು ಒಡ್ಡಿಕೊಳ್ಳಬೇಕಾಗಿ ಬಂತು. ಎಂಥ ಪರಿಸ್ಥಿತಿ ಅದು! ಯಾವುದದು ಸಂದರ್ಭ? ಏನದು ಸನ್ನಿವೇಶ? ಅನಂತ್ನಾಗ್ ಅವರು ನೆನಪುಗಳನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಅವರಲ್ಲಿ ಇನ್ನೊಂದು ಗುಣ, ಯಾರ ಹತ್ರನೂ ಏನು ಕೇಳಿಸ್ತಿರ್ಲಿಲ್ಲ. ಯಾರ ಹತ್ರ ಏನೋ ಒಂದು ವಿಚಾರ ಕೇಳೋದಕ್ಕೂ ಅವರಿಗೆ ಒಂಥರದ ಸಂಕೋಚ, ದಾಕ್ಷಿಣ್ಯ. ನಾನು ರಾಜಕೀಯದಲ್ಲಿದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಆಗ ಒಂದು ಕಾಲದಲ್ಲಿ ಸುಮಾರು 4 ವರ್ಷ ನಾನು ಚಿತ್ರರಂಗ ಬಿಟ್ಟು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೆ. ಆ ಸಮಯದಲ್ಲಿ ಹಠಾತ್ತನೇ ಒಂದು ದಿವಸ ಅಶ್ವಥ್ ಅವರ ಫೋನ್ ಬಂತು ನನಗೆ. ಏನು ಅಶ್ವಥ್ ಅವರು? ನನಗೆ ಆಶ್ಚರ್ಯ. ಇವರು ಯಾರಿಗೂ ಯಾರ ಹತ್ರ ಏನು ಕೇಳಿದವರಲ್ಲಿ ಇವ್ರು ಏನು ನನಗೆ ಫೋನ್ ಮಾಡಿದ್ದು, ಹೇಳಿ ಅಂತ ಹೇಳಿ. ಇಲ್ಲಿ ಹೇಳೋಕೆ ಬಹಳ ಮುಜುಗರ ಪಟ್ಟು, ಬಹಳ ಸಂಕೋಚ ಪಟ್ಟು, ಏನೋ ಒಂದು ಸಣ್ಣ ಕೆಲಸ ಒಂದು ಆಗಬೇಕಾಗಿತ್ತು ಅದಂತ ಹೇಳಿ, ಏನೇ ನಮಗೆಲ್ಲ ಮೇಷ್ಟ್ರು ಅಂತ ನಾವು ಅವರನ್ನು ಕರೀತಿದ್ದು. ಅದಕ್ಕೆ ತಕ್ಕಂತೆ ಅವರು ಏನು ಕೇಳೋದೇ ದೊಡ್ಡ ವಿಷಯ ದೊಡ್ಡದೋ, ಅಥವಾ ನಾವು ಮಾಡೋ ವಿಷಯ ದೊಡ್ಡದೋ, ಮಾಡೋದು ದೊಡ್ಡದೋ ಅನ್ನೋದು ನಮಗೆಲ್ಲ ಮನಸ್ಸಿನಲ್ಲಿರುವಾಗ, ಯಾವುದೋ ಒಂದು ಸಣ್ಣ ವರ್ಗಾವಣೆ ಕುರಿತು ಆ ವಿಷಯ ಇತ್ತು. ಅದನ್ನು ಅವರು ಹೇಳಿದ್ರು. ಅದು ತಕ್ಷಣ ಹೇಗೋ ಕೈಗೂಡಿತು ಕೂಡ. ಅವರಿಗೆ ಬಹಳ ಸಂತೋಷವಾಯಿತು. ಅದನ್ನೇ, ಆ ಒಂದು ಇನ್ಸಿಡೆಂಟನ್ನು, ಒಂದು ಘಟನೆಯನ್ನು ಅವರು ಎಷ್ಟು ಜನರ ಹತ್ರ ಹೇಳಿ ನನ್ನನ್ನು ಹೊಗಳಿದ್ದಾರಂದರೆ, ಅಲ್ಲೂ ಕೂಡ ಅವರ ಮನೋಭಾವ, ಅವರ ಸ್ವಭಾವ ಏನು ಅನ್ನೋದು ಎಲ್ರಿಗೂ ವ್ಯಕ್ತವಾಗಬೇಕು. ಅನಂತ್ನಾಗ್ ಅವರು ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಅನಂತ್ನಾಗ್ KS ಅಶ್ವಥ್ ಅವರ ಪಾಲಿಗೆ ಕೇವಲ ಅನಂತ್ ಆಗಿದ್ರು. ಅದರ ಹಿಂದೆ ಆ ನಟನ, ಆ ವ್ಯಕ್ತಿಯ ಕುರಿತಾಗಿ ಅಶ್ವಥ್ ಅವರಿಗೆ ಇದ್ದಿದ್ದಂತಹ ಎಲ್ಲ ಪ್ರೀತಿ ವ್ಯಕ್ತವಾಗ್ತಿತ್ತು. ಹೇಳಿ ಕೇಳಿ KS ಅಶ್ವಥ್ ಅಂಥ ವ್ಯಕ್ತಿತ್ವ. ಅವರು ಸುಲಭವಾಗಿ ಇನ್ನೊಬ್ಬರನ್ನು ಒಪ್ಪಿಕೊಂಡಿದ್ದಾರೆ. ಹಾಗೆ ಅವರು ಅಪಾರವಾಗಿ ಒಪ್ಪಿಕೊಂಡು, ಮೆಚ್ಚಿಕೊಂಡು, ಇಷ್ಟಪಟ್ಟದ್ದು ಪ್ರಪ್ರಥಮವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು, ಅಂತೆಯೇ ಅನಂತ್ನಾಗ್ ಅವರನ್ನು ಸಹ. ಬಾಳೊಂದು ನಂದನ ಅನುರಾಗ ಬಂಧನ ಸಹಜೀವನ ಸವಿಜೇನಿನ ಸದನ ಬಾಳೊಂದು ನಂದನ
ಸೌಖ್ಯದಿಂದು ಜೊತೆಗೂಡಿ ತುಂಬಿ ಬಂದು ಒಂದೊಂದು ಸೌಖ್ಯದಿಂದು ಜೊತೆಗೂಡಿ ತುಂಬಿ ಬಂದು ಬಿರುಗಾಳಿಯೋ ಪರಧಾಳಿಯೋ ಪರದಿಂದ ಆಡಿತು ಬದುಕಿರುವುದು ಬಾಡಿತು ಬಾಳುವುದು ನಂದನ ಅನುರಾಗ ಬಂಧನ ಸಹಜೀವನ ನಿನ್ನ ಸದನ ಬಾಳುವುದು ನಂದನ ಹಲವಾರು ಮಂದಿಗಾಗಿ ಸ್ಥಿತಿಗೈವ ಕರ್ಮಯೋಗಿ ಹಲವಾರು ಮಂದಿಗಾಗಿ ಸ್ಥಿತಿಗೈವ ಕರ್ಮಯೋಗಿ ಗೃಹನಾಯಕ ಹಿತ ಸಾಧಕ ಹೊರಗಾಸಿಕೊಂಡನೆ ಪರದೇಶಿಯಾದನೆ ಬಾಳೊಂದು ನಂದನ ಅನುರಾಗ ಬಂಧನ ಸಹಜೀವನ ಹರಿಜೀವನ ಸದನ ಬಾಳೊಂದು ನಂದನ ಚಾಮಯ್ಯ ಮತ್ತೊಮ್ಮೆ ಹುಟ್ಟಿಬಾ ಕನ್ನಡದ ಬೆಳ್ಳಿತೆರೆ ಪಾವನವನಿ ಮಾಡೆ ಅಶ್ವಥ್ ಮತ್ತೊಮ್ಮೆ ಹುಟ್ಟಿಬಾ